ಕರ್ತನು ರಕ್ಷಕನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವ್ರ ಮಕ್ಕಳೇ, ವಿಶ್ವಾಸಿಗಳೇ, ನಾನು ನಿಮ್ಮ ಪ್ರೀತಿ ಪೂರ್ವಕವಾದ ಪಾಸ್ಟರ್ ಆಂಥೋನಿ ರಾಜ್ ಮತ್ತೊಂದು ವರತಿಯಾಗಿ ಈ ದಿನದಲ್ಲಿ ದೇವರ ವಾಕ್ಯದೊಂದಿಗೆ ನಿಮ್ಮಲ್ಲಿ ಪ್ರತಿದಿನ ದೇವರ ವಾಕ್ಯವನ್ನು ಹಂಚಿಕೊಂಡು ನೀವು ಪ್ರತಿಯೊಬ್ಬೊಬ್ಬರು ದೇವರ ವಾಕ್ಯದಿಂದ ಆಶೀರ್ವದಿಸಲ್ಪಡುವುದು ಬಹಳ ಅದ್ಭುತಕರವಾದದ್ದು, ಅತಿಶಯಕರವಾದದ್ದು. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ. ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನೀನು ಮಾಡುವಂತ ಮಹಿಮೆಯಾದ ಕಾರ್ಯಗಳು ಎಲ್ಲವೂ ಈ ಮಕ್ಕಳ ಜೀವಿತದಲ್ಲಿ ನೆರವೇರಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಓಕೆ, ಪ್ರಿಯರಾದ ಬರೀ ಪ್ರೀತಿಯ ದೇವರ ಮಕ್ಕಳೇ, ಈ ದಿನದಲ್ಲಿ ವಿಶೇಷವಾಗಿ ನಾವು ನೇರಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ನೇರಾಗಿ ದೇವರ ವಾಕ್ಯದಲ್ಲಿ ಓದಿದ ಪ್ರಕಾರವಾಗಿ ತಕ್ಷಣವೇ ನಿಮ್ಮ ನೆನಪಿಗೆ ಬರುವಂತ ಕಾರ್ಯಗಳು, ತಕ್ಷಣವೇ ದೇವರು ನಿಮ್ಮ ಜೀವಿತದಲ್ಲಿ ಇದೇ ನೀನು ಮಾಡಬೇಕಾದ ಕಾರ್ಯಗಳು ಎಂಬುದಾಗಿ ಈ ವಾಕ್ಯ ಎಚ್ಚರಿಸುವಂಥದ್ದು ಆಗಿದೆ. ಗಮನವಿಟ್ಟು ಕೇಳಿ. ಇದು ನಿಶ್ಚಯವಾಗಲು ನಿಮ್ಮ ಜೀವಿತದಲ್ಲಿ ಮಹಾದೊಡ್ಡ ತಿರುವನ್ನು ತೆಗೆದುಕೊಂಡು ಬರ್ತದೆ. ದೇವರು ಏನಾಗಿದ್ದಾನೆ, ನಿನ್ನ ಜೀವಿತದಲ್ಲಿ ಹೇಗೆ ಆತನ ಒಂದು ಟರ್ನ್ ಪಾಯಿಂಟ್ಗೆ ತೆಗೆದುಕೊಂಡು ಬರ್ತಾರೆ ಎಂಬುದಾಗಿ ನೀನು ನೋಡುವನಾಗಿ ಇರು. ದೇವರಿಗೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನು ನಿನ್ನ ಮಾರ್ಗವನ್ನ ಸರಾಗ ಮಾಡುವನು. ದೇವರಿಗೆ ಸ್ತೋತ್ರವಾಗಲಿ. ಹೇಳ್ತಾರೆ ದೇವರು ವಾಕ್ಯದಲ್ಲಿ ಏನಂದ್ರೆ, ವಿಶೇಷವಾಗಿ ವಾಕ್ಯದಲ್ಲಿ ಹೇಳ್ತದೆ, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ನೀನು ವಿಧೇಯನಾಗಿರು, ಆಗ ಆತನು ನಿನ್ನ ಎಲ್ಲಾ ಮಾರ್ಗವನ್ನ ಸರಾಗ ಮಾಡ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ನೋಡಿ ಪ್ರಿಯರಾದವರೇ, ನಿನ್ನ ವಿಷಯದಲ್ಲಿ ದೇವರು ಏನಾಗಿದ್ದಾನೆ, ಬಹಳ ಕಾಳಜಿಯುಳ್ಳವನಾಗಿದ್ದಾನೆ. ನಿನ್ನ ವಿಷಯದಲ್ಲಿ ದೇವರು ಮಾಡತಕ್ಕ ಪ್ರತಿ ಒಂದು ಕಾರ್ಯಗಳು ಬಹಳವಿದೆ. ಆದರೆ ಆತನ ಚಿತ್ತ ಅಂತ ಒಂದಿದೆಯಲ್ಲ, ಆತನ ಕಾರ್ಯ ಅಂತ ಒಂದಿದೆಯಲ್ಲ, ಆತನ ಉದ್ದೇಶಗಳೆಂಬುದು ಒಂದಿದೆಯಲ್ಲ, ದೇವರ ಉದ್ದೇಶಗಳು, ದೇವರ ಕಾರ್ಯಗಳು, ದೇವರು ನಿನ್ನಲ್ಲಿ ಮಾಡಬೇಕಾದ ಪ್ರತಿಯೊಂದು ಅನೇಕ ಕಾರ್ಯಗಳು ಆತನು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿನ್ನನ್ನ ಇಟ್ಟೆ ಇಂಥ ಕಾರ್ಯಗಳು ಮಾಡತಕ್ಕವನಾಗಿ ಇದ್ದಾನೆ. ಆಗ ನೀನು ಆತನ ಚಿತ್ತಕ್ಕೆ ವಿಧೇಯನಾಗುವಾಗ ದೇವರು ನಿನ್ನ ಮಾರ್ಗಗಳನ್ನ ಸರಾಗ ಮಾಡುವಂತ ಕರ್ತನಾಗಿದ್ದಾನೆ. ಯಾಕೆ ಪ್ರೀತಿಯ ದೇವರ ಮಕ್ಕಳೇ ಈ ವಾಕ್ಯ ಹೀಗೆ ಹೇಳ್ತದಂದ್ರೆ, ನಿನ್ನ ಮಾರ್ಗ ಅನೇಕ ಸಮಯದಲ್ಲಿ ಇಕ್ಕಟ್ಟಾಗಿದೆ, ಬಿಕ್ಕಟ್ಟಾಗಿದೆ, ಮಾರ್ಗ ಕಾಣದಂತೆ ಇದೆ. ದೇವರ ಹತ್ರ ಪ್ರಾರ್ಥನೆ ಮಾಡಿ, ಅಪ್ಪ ದೇವರಿಗೆ ಯಾಕೆ ಅಂತ ಹೇಳುವಾಗ ಅವಾಗ ದೇವರ ಹತ್ರ ಹೇಳಿ, ದೇವರೇ ನಿನ್ನ ಚಿತ್ತಕ್ಕೇನಂತಕ್ಕಂತೆ ನಡೆಯುವಂತೆ ಅಪ್ಪ ನನ್ನನ್ನು ಒಪ್ಪಿಸಿಕೊಡದನಂತ ಹೇಳಿ ಪ್ರಾರ್ಥನೆ ಮಾಡಿ, ನೀವು ದೇವರ ಕಾರ್ಯಗಳನ್ನ ನಿಮ್ಮ ಕಾರ್ಯದೊಂದಿಗೆ ಮಾಡುವಾಗ ನೋಡಿ, ನಿನ್ನ ಮಾರ್ಗ ಸರಾಗವಾದ ಮಾರ್ಗವಿದೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ನೋಡಿ ಪ್ರತಿಯೊಬ್ಬೊಬ್ಬ ಮನುಷ್ಯನು ಪ್ರಯಾಣಿಸಬೇಕಾಗುತ್ತದೆ. ಪ್ರತಿಯೊಬ್ಬ ಮನುಷ್ಯನು ಅವನ ಜೀವಿತದಲ್ಲಿ ಪ್ರತಿನಿತ್ಯವೂ ಮಾಡಬೇಕಾದ ಅನೇಕ ಕಾರ್ಯಗಳು ಹೋಗುವಂತ ಕಾರ್ಯಗಳಾಗಿವೆ. ದೇವರಿಗೆ ಸ್ತೋತ್ರವಾಗಲಿ. ಯಾಕೆ ಹೇಳ್ತೀನಿ ಅಂದ್ರೆ, ಪ್ರಿಯರಾದವರೇ, ಪ್ರತಿಯೊಬ್ಬ ಮನುಷ್ಯನು ಮಾರ್ಗವನ್ನು ಹಾದು ಹೋಗ್ಬೇಕು. ನೋಡಿ, ಸಿಂಗಲ್ ಏಕಮುಖ ರಸ್ತೆ ಇದೆ, ಮತ್ತೆ ಡಬಲ್ ರೋಡ್ ಇದೆ, ಮತ್ತೆ ಹೈವೇ ರೋಡ್ ಇದೆ. ಇಂಥ ಮಾರ್ಗದಲ್ಲೆಲ್ಲ ಚಲನೆ ಮಾಡುವ ಡ್ರೈವರಿಗೆ ಮತ್ತೆ ಅನೇಕ ಹಾದಿಗಳನ್ನು ದಾಟಿ ಹೋಗುವವರಿಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಮಾರ್ಗ ಸರಿಯಾಗಿದ್ರೆ ಏನಾಗುತ್ತೆ, ರೋಡ್ ಸರಿಯಾಗಿರ್ಬೇಕು, ಮಾರ್ಗ ಸರಿಯಾಗಿರ್ಬೇಕು, ಹೋಗುವಂತ ಹಾದಿ ನನಗೆ ಕ್ಲಿಯರ್ ಆಗಿದ್ರೆ ನಾನು ಹೋಗಿ ತಲುಪುವಂತ ಸಮಯದಲ್ಲಿ ತಲುಪ್ತೀನಿ, ಭೇಟಿ ಮಾಡುವಂತ ಭೇಟಿ ಮಾಡ್ತೀನಿ. ದೇವರಿಗೆ ಸ್ತೋತ್ರವಾಗಲಿ. ಮಾರ್ಗ ಇಕ್ಕಟ್ಟು ಬಿಕ್ಕಟ್ಟು, ಈಗ ನೋಡಿ ಅನೇಕ ಮಳೆಗಳ ಸಮಸ್ಯೆ, ಅನೇಕ ರೀತಿಯಾದ ಕಾರ್ಯಗಳಾಗ್ತಾ ಇದೆ. ಆದ ಕಾರಣ ದೇವರು ಹೇಳ್ತಾರೆ, ಎಂತ ಮಳೆ ಇರ್ಲಿ, ಎಂತ ಗಾಳಿ ಇರ್ಲಿ, ಎಂತದೇ ಇರ್ಲಿ, ಆತನ ಚಿತ್ತಕ್ಕೆ ಅನುಸಾರವಾಗಿ ಗುಣಗುಣವಾಗಿ ನಡೆಯುವಾಗ ದೇವರು ನಿನ್ನ ಮಾರ್ಗವನ್ನು ಸರಾಗ ಮಾಡತಕ್ಕ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನೀನು ಆತನ ಚಿತ್ತಕ್ಕೆ ವಿಧೇಯನಾಗಿರು, ನಿನ್ನ ಮಾರ್ಗವನ್ನ ದೇವರು ಸರಾಗ ಮಾಡ್ತಾರೆ. ಯಾವುದಕ್ಕೆ ನೀನು ಹೆದರಬೇಕಾಗಿಲ್ಲ. ದೇವರ ನಿನ್ನ ಜೀವಿತದಲ್ಲಿ ಆತನೇ ಮಾರ್ಗವು ಸತ್ಯವು ಜೀವವಾಗಿ ಎಂದು ಹೇಳಿದ ಆತನು ನಿನ್ನ ಜೀವಿತದಲ್ಲಿ ನಿನಗಾಗಿ ದೇವರೊಂದು ಮಾರ್ಗವನ್ನು ಏರ್ಪಡಿಸಿ, ಆ ಮಾರ್ಗದಲ್ಲಿ ಯಾರು ಸೈತಾನನ ಕಾರ್ಯಗಳು ನುಗ್ಗದಂತೆ, ಶತ್ರುವಿನ ಯಾವುದೇ ಕಾರ್ಯಗಳು ನಿನಗೆ ಅಡ್ಡಬಾರದಂತೆ ದೇವರು ನಿನ್ನ ಕಾಯುವಂತ ಕರ್ತನಾಗಿದ್ದಾರೆ.
ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮ ಸ್ತುತಿಸ್ತಾಗಿ ಕೊಂಡಾಡ್ತಾರೆ. ಈ ದಿನದಲ್ಲಿ ಹೇಳಿದ ಪ್ರಕಾರವಾಗಿ ನಿನ್ನ ಮಕ್ಕಳಿಗೆ ನೀನೇ ಮಾರ್ಗವು ಸತ್ಯವು ಜೀವವಾಗಿದ್ದು ಎಲ್ಲಾ ವಿಷಯದಲ್ಲಿ ದಾರಿ ನಡೆಸು. ಈ ಮಕ್ಕಳ ಕಾರ್ಯಗಳನ್ನ ದೇವರಿನ ಹತೋಟಿಗೆ ತೆಗೆದುಕೊಂಡು ನೀನು ನಾಮವನ್ನು ಮಹಿಮೆ ಪಡಿಸಿಕೊ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ನಿಶ್ಚಯವಾಗ್ಲೂ ದೇವರು ಹಾಗೆ ನಿಮ್ಮ ಜೀವಿತದಲ್ಲಿ ಮಹಾ ದೊಡ್ಡ ಕಾರ್ಯಗಳನ್ನ ಮಾಡ್ತಾನೆ. ಆಮೇನ್. ಒಂದಿಗೆ